ಅರುಣ್ ಮಾವ, ಆದ್ರೆ ಈಗ ಮೊದಲನೇ ಸಲ ಈ ಮದುವೆ ವಿಷಯದಲ್ಲಿ ನಿಮ್ಮಮ್ಮ ಸ್ವಂತ ನಿರ್ಣಯ ತಗೊಂಡಿದ್ದಾಳೆ. ಅದಕ್ಕೆ ತಂದೆ ಆಗಿ ನನ್ನ ಜವಾಬ್ದಾರಿ ಅಂತ ನಿಮ್ಮನ್ನ ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ. ಏನ್ ಡ್ಯಾಡ್? ಈ ಮದುವೆನ ನಿಮ್ಮ ಇಷ್ಟದ ಪ್ರಕಾರನೇ ಮಾಡ್ಕೋತಾ ಇದ್ದೀರಾ ಅಥವಾ ನಿಮ್ಮ ಅಮ್ಮನ ಮಾತಿಗೆ ಇಲ್ಲ ಅನ್ನೋಕ್ಕಾಗದೆ ಒಪ್ಕೊಂಡಿದ್ದೀರಾ? ದೊಡ್ಡವ್ರ ನಿರ್ಧಾರದಿಂದ ಮಕ್ಕಳ ಭವಿಷ್ಯ ನಾಶ ಆಗೋದು ನನಗಿಷ್ಟ ಇಲ್ಲ. ನಿಮ್ಮ ಅಮ್ಮ ಅಂದ್ರೆ ನಿಮ್ಗೆಷ್ಟು ಗೌರವ ಇದೆಯೋ ಅಷ್ಟೇ ಭಯ ಇದೆ ಅಂತ ನಂಗೆ ಗೊತ್ತು. ಅಲ್ಲಿ ಹೇಳೋಕ್ಕಾಗ್ದಿರೋ ಮಾತನ್ನ ನನ್ನ ಹತ್ರ ಹೇಳ್ಬೋದು. ಮಾತಾಡು ರಾಹುಲ್. ನವ್ಯ, ನಿನ್ ಮದುವೆ ವಿಷಯದಲ್ಲೂ ಕೂಡ ಒಂದು ಚಿಕ್ಕ ತಪ್ಪಾಗೋಕ್ಕೂ ನಾನು ಈ ಸಲ ಬಿಡೋದಿಲ್ಲ. ಈಗ ಹುಡುಗನ ಗುಣಕ್ಕಿಂತಲೂ ನಿನ್ನ ಅಭಿಪ್ರಾಯನೇ ಮುಖ್ಯ. ನಿಮ್ಮಮ್ಮ ಬಂದಿರೋ ಸಂಬಂಧದ ಬಗ್ಗೆ ಯೋಚನೆ ಮಾಡ್ತಿದ್ದಾಳೆ ಹೊರತು ನಿಮ್ಗಳ ಮನಸ್ಸಲ್ಲಿ ಏನಿದೆಯೋ ತಿಳ್ಕೊಳ್ಳೋ ಪ್ರಯತ್ನನೇ ಮಾಡ್ತಿಲ್ಲ. ಅಷ್ಟಕ್ಕೂ ಏನ್ ಡಿಸ್ಕಷನ್ ಮಾಡೋದಿದೆ ಮಾಡ್ತೀನಿ. ಅಂದ್ರೆ ಮೇಡಮ್ ಎಲ್ಲಾ ತರಾನು ಯೋಚನೆ ಮಾಡಿ ಡಿಸಿಷನ್ ತಗೊಳ್ತಾರಲ್ಲ, ಅದಕ್ಕೆ ನಮ್ಮ ಹತ್ರ ಡಿಸ್ಕಸ್ ಮಾಡ್ಲಿಲ್ಲ ಅನ್ಸುತ್ತೆ ಡ್ಯಾಡ್. ಆಂಟಿ, ಆಂಟಿ, ಹಾ ಹೇಳು ಪ್ರೀತಿ. ಈ ಮದ್ವೆ ನನಗ್ ಬೇಡ ಆಂಟಿ. ವಾಟ್ ಹ್ಯಾಪನ್ ಪ್ರೀತಿ? ಯಾಕೆ ಹಾಗೆ ಸಡನ್ ಆಗಿ ಹೇಳ್ತಿದ್ಯಾ ನೀನು? ರಾಹುಲ್ ನವ್ಯ ಒಪಿನಿಯನ್ ಕೇಳ್ದೆ ಈ ಮದ್ವೆ ನಡೆದ್ರೆ ನಮ್ ಫ್ಯೂಚರ್ ಮಾತ್ರ ಅಲ್ಲ, ನಮ್ ಫ್ಯಾಮಿಲೀಸ್ಗೂ ಅಫೆಕ್ಟ್ ಆಗುತ್ತೆ. ಅದಕ್ಕೆ ಬೇಡ ಅಂತಿರೋದು ಆಂಟಿ. ರಾಹುಲ್ ನಿನ್ನ ಹತ್ರ ಏನಾದ್ರೂ ಮಾತಾಡಿದ್ನಾ? ನವ್ಯ ಏನಾದ್ರೂ ಹೇಳಿದ್ಲಾ? ನೋ ಆಂಟಿ. ಮತ್ಯಾಕೆ ಹೀಗೆ ಹೇಳ್ತಿದ್ಯಾ ನೀನು? ಅದು ಅಂಕಲ್ ಅವ್ರ ರೂಮಲ್ಲಿ ರಾಹುಲ್ ನವ್ಯ ಹತ್ರ ಈ ಮದ್ವೆ ನಿಮ್ಗಿಷ್ಟನಾ ಅಥವಾ ಯಾರಾದ್ರೂ ಫೋರ್ಸ್ ಮಾಡಿ ಒಪ್ಸಿರೋದಾ ಅಂತ ಕೇಳ್ತಿದ್ರು. ಅದಕ್ಕೆ ನನ್ಗೆ ಡೌಟ್ ಬಂತು ಆಂಟಿ. ಪ್ರೀತಿ, ನೆನ್ನೆ ನೈಟ್ ಆಲ್ರೆಡಿ ನಾನು ರಾಹುಲ್ ಹತ್ರ ಮಾತಾಡಿದ್ದೀನಿ. ನಿಮ್ ಫ್ಯೂಚರ್ ಬಗ್ಗೆ ಕೂಡ ಗೋಲ್ ಸೆಟ್ ಮಾಡಿದ್ದೀನಿ.
ರಾಹುಲ್ಗೆ ಇಷ್ಟ ಇಲ್ಲ ಅಂದಿದ್ರೆ ಆವಾಗ್ಲೇ ಅವ್ನು ಹೇಳ್ಬಿಡ್ತಿದ್ದ. ಓಕೆ ಅಂತ ಸುಮ್ನೆ ಹೋಗ್ತಿರ್ಲಿಲ್ಲ ಅಲ್ವಾ? ಅಣ್ಣ ಕೇಳಿದ ಕ್ವೆಶ್ಚನ್ಸ್ಗೆ ರಾಹುಲ್ ನವ್ಯ ಏನೋ ಒಂದು ಉತ್ತರ ಹೇಳಿದಿದ್ರೆ ಸರಿ ಹೋಗ್ತಿತ್ತು. ಆದ್ರೆ ಮೌನವಾಗಿದ್ದಿದ್ದಕ್ಕೆ ನಮ್ಗೆ ಈ ಅನುಮಾನ ಬಂದಿದ್ದು. ನಮ್ಮೇಲಿನ ಪ್ರೀತಿಗೆ ಈ ಮದ್ವೆಗೆ ಒಪ್ಕೊಂಡ್ರು ಒಂದ್ಸಲ ಅವ್ರ ಅಭಿಪ್ರಾಯ ತಿಳ್ಕೊಂಡ್ರೆ ಚೆನ್ನಾಗಿರ್ತಿತ್ತು. ರಾಹುಲ್ ರಾಹುಲ್ ನಿಮಗೆ ಮದುವೆ ಇಷ್ಟ ಇದೆಯೋ ಇಲ್ವೋ? ಹೇಳಿ. ಕೇಳ್ತಿರೋದು ನಿಮ್ಮನ್ನೇ. ನೀವು ಹಾರ್ಟ್ಫುಲ್ ಆಗಿ ಒಪ್ಕೊಂಡಿದ್ದೀರಾ ಅಥವಾ ಫೋರ್ಸ್ಫುಲ್ ಆಗಿ ಓಕೆ ಅಂತ ಹೇಳ್ತಿದ್ದೀರಾ? ಅಂದ್ರೆ ಮೇಡಮ್, ಅದು ನೀವೇನ್ ಮಾಡಿದ್ರು ನಮ್ ಒಳ್ಳೇದಕ್ಕೆ ಮಾಡ್ತಿರೋ ಅನ್ನೋ ನಂಬಿಕೆಯಿಂದ ಒಪ್ಕೊಂಡಿದೀವಿ ಮೇಡಮ್. ರಾಹುಲ್, ನೀನ್ ಹೇಳು, ನಿನಗೇನಾದ್ರೂ ಪ್ರಾಬ್ಲಮ್ ಇದೆಯಾ ಇಲ್ವಾ? ನಿನ್ನ ನಿರ್ಧಾರನ ಯಾರಾದ್ರೂ ಬದಲಾಯಿಸೋ ಪ್ರಯತ್ನ ಮಾಡ್ತಿದಾರಾ? ರಾಹುಲ್, ಬದಲಾಯಿಸೋ ಅಗತ್ಯ, ಬಲವಂತ ಮಾಡೋ ಕರ್ಮ ನನಗಿಲ್ಲ ಅಂತ ಹೇಳು. ಮತ್ಯಾಕೆ ನಿಮ್ಮಿಬ್ಬರನ್ನು ರೂಮ್ಗೆ ಕರೆದು ನಿಮ್ಮನ್ನ ಪ್ರತ್ಯೇಕವಾಗಿ ಕೇಳಿದ್ದು ನವ್ಯ? ನಿಮ್ ಮೇಡಮ್ ಮಾಡಿರೋ ತಪ್ಪನ್ನ ಸರಿ ಮಾಡೋಕೆ ಅಂತ ಹೇಳು ನವ್ಯ. ನನ್ನ ನಿರ್ಧಾರ ಯಾವತ್ತೂ ಇವ್ರಿಗೆ ತಪ್ಪಾಗೇ ಕಾಣಿಸುತ್ತೆ ಅಂತ ಹೇಳು. ಅವಳು ತಗೊಳ್ಳೋ ಪ್ರತಿ ನಿರ್ಧಾರನೂ ಸರಿಯಲ್ಲ ಅಂತಾನು ಹೇಳು ನವ್ಯ. ಮದುವೆನ ದೊಡ್ಡವರೇ ನಿರ್ಧಾರ ಮಾಡಿದ್ರು. ಸಂಸಾರ ಮಾಡ್ಬೇಕಾಗಿರೋದು, ಜೊತೆ ಇರ್ಬೇಕಾಗಿರೋದು ಮಕ್ಕಳೇ. ಹಾಗಾಗಿ ನಮ್ ನಿರ್ಧಾರಕ್ಕಿಂತ ಅವ್ರಿಷ್ಟ ಕಷ್ಟನೇ ಮುಖ್ಯ. ಆಲ್ರೆಡಿ ಇದ್ರ ಬಗ್ಗೆ ನಾನು ಮಾತಾಡಿದ್ದೀನಿ. ನನ್ನ ನಿರ್ಧಾರ ಯಾಕೆ ಸರಿ ಅಂತ ಕೂಡ ನಾನು ಹೇಳಿದ್ದೀನಿ. ಮತ್ಯಾಕೆ ಇಶ್ಯೂ ಮಾಡ್ತಿದ್ದಾರೆ ಅಂತ ಕೇಳು ತೇಜ. ಆ ವಿವರದಲ್ಲೂ ಕೂಡ ಸಮರ್ಥನೆ ಇದೆಯೇ ಹೊರತು ಸಮಸ್ಯೆಗೆ ಪರಿಹಾರ ಇಲ್ಲ ಅಂತ ಹೇಳು ತೇಜ. ಶ್ಯಾಮಲ ವಿಷಯದಲ್ಲೂ ಕೂಡ ಹೀಗೇನೆ ಎಲ್ಲ ವಿಷಯನೂ ತಿಳ್ಕೊಳ್ದೇನೆ ತುಂಬಾನೇ ಅವಸರ ಮಾಡಿಬಿಟ್ರು. ಈ ಹುಡುಗಿ ದಯೆಯಿಂದ ದೊಡ್ಡ ಪ್ರಮಾದನೆ ತಪ್ಪೋಯ್ತು. ಇಲ್ದೆ ಹೋದ್ರೆ ನವ್ಯ ಜೀವನ ಏನಾಗ್ತಿತ್ತು? ಆ ಶ್ಯಾಮಲನ್ ಜೊತೆ ಇವ್ರ ಹೋಲಿಕೆ ಯಾತಕ್ಕೆ? ಹರ್ಷ ಎಲ್ಲಿ, ಅಭಿ ಎಲ್ಲಿ? ನವ್ಯನ ವಿಷಯದಲ್ಲಿ ಇವ್ರಿಗಿಂತ ನನಗೆ ಹೆಚ್ಚು ಶ್ರದ್ಧೆ ಇದೆ. ನಾನು ಎಲ್ಲಾ ರೀತಿಲೂ ಯೋಚನೆ ಮಾಡಿನೆ. ಫ್ಯೂಚರ್ ಅಲ್ಲಿ ಯಾವ ಪ್ರಾಬ್ಲಮ್ ಕೂಡ ಆಗ್ಬಾರ್ದು ಅನ್ನೋ ನಂಬಿಕೆ ಇದ್ದಾನೆ. ಈ ಮದ್ವೆನ ಫಿಕ್ಸ್ ಮಾಡಿದ್ದೀನಿ ಅಂತ ಹೇಳು. USN ನಲ್ಲಿರುವಾಗ ನಾನು ಫೋನ್ ಮಾಡಿ ರಾಹುಲ್ಗೋಸ್ಕರ ಒಂದು ಹುಡುಗಿ ನೋಡಿದ್ದೀನಿ ಅಂತ ಕೂಡ ಹೇಳಿದ್ದೆ. ಆದ್ರೆ ಈ ಕುಟುಂಬದವ್ರ ಬಗ್ಗೆ ಕೂಡ ನಾನು ಹೇಳಿದ್ದೆ. ಅದನ್ನ ಇವರು ಮರ್ತು ಬಿಟ್ಟಿದ್ದಾರೇನೋ ಕೇಳು ತೇಜ. ನೆನ್ಪಿದೆ, ಆದ್ರೆ ಆಗ ನನ್ನ ಮನ್ಸಲ್ಲಿ ರಾಹುಲ್ಗೆ ಬೇರೆ ಹುಡುಗಿ ಜೊತೆ ಮದುವೆ ಮಾಡಿಸ್ಬೇಕು ಅನ್ಕೊಂಡಿದ್ದೆ. ಯಾರ ಹುಡುಗಿ? ನನ್ನ ಸ್ನೇಹಿತ ಜಗದೀಶನ್ ಮಗಳು ಸರಸ್ವತಿ.
ಸರಸ್ವತಿನಾ? ಯಾರು ಆ ಹುಡುಗಿ? ಅವಳ ಬಗ್ಗೆ ಕೇಳಿ ತಿಳ್ಕೊಳ್ಳೋಷ್ಟು ಅವಳು ದೊಡ್ಡ ಮನುಷ್ಯ ಅಲ್ಲ. ನೆನಪಿಟ್ಕೊಳ್ಳುವಂಥ ಚರಿತ್ರೆ ಕೂಡ ಅವಳಿಗಿಲ್ಲ ಪ್ರೀತಿ. ಬಹಳ ದಿನಗಳ ಹಿಂದೆ ಆ ಹುಡುಗಿ ಮದ್ವೆ ವಿಷಯ ಬಂದಾಗ ನಾನು ಕೊಟ್ಟಿರೋ ಉತ್ತರನ ನೆನಪು ಮಾಡ್ಕೊಳ್ಳೋದಕ್ಕೆ ಹೇಳು ತೇಜ. ಆವತ್ತು ಇವತ್ತು ಇನ್ಯಾವತ್ತು ಆ ಹುಡುಗಿ ವಿಷಯದಲ್ಲಿ ನಾನು ಬದಲಾಗೋಲ್ಲ. ರಾಹುಲ್ ಜೊತೆ ಮದ್ವೆಗೂ ಒಪ್ಕೊಳ್ಳೋದಿಲ್ಲ. ಯಾವ ಕ್ವಾಲಿಟಿ ಇದೆ ಅಂತ ಆ ಹುಡುಗಿನ ಕೊಟ್ಟು ರಾಹುಲ್ಗೆ ಮದ್ವೆ ಮಾಡ್ಬೇಕು ಅಂತ ಅನ್ಕೊಂಡಿದ್ದಾರೆ ನಿನ್ ಡ್ಯಾಡಿ. ಆ ಹುಡುಗಿ ನಮ್ಮ ಸ್ಟೇಟಸ್ ಸರಿ ಹೋಗ್ತಾಳ? ನಮ್ಮನೆ ಸೊಸೆ ಆಗೋಕೆ ಲಾಯಕ್ ಆಗಿದ್ದಾಳ? ರಾಹುಲ್ ಪಕ್ಕದಲ್ಲಿ ನಿಂತ್ಕೊಳ್ಳೋ ಯೋಗ್ಯತೆ ಇದೆಯಾ ಅವಳಿಗೆ? ಪ್ರೀತಿ ತರ ಅವಳಿಗೆ ಎಜುಕೇಶನ್ ಇದೆಯಾ? ಪ್ರೀತಿ ಹಾಗೆ ಬಿಸ್ನೆಸ್ ನ ಹ್ಯಾಂಡಲ್ ಮಾಡ್ತಾಳ? ಹೆಸರಲ್ಲಿ ಬಿಟ್ರೆ ಜೀವನದಲ್ಲಿ ಅಕ್ಷರನೇ ಇಲ್ದಿರೋ ಆ ಅನಕ್ಷರಸ್ಥೆನ ಈ ವಾಗ್ದೇವಿ ಮನೆ ಸೊಸೆ ಆಗ ಮಾತ್ರ ಅಲ್ಲ, ಈ ಮನೆ ಕೆಲಸದವಳಾಗೋದಕ್ಕೂ ನಾನು ಒಪ್ಪಲ್ಲ. ಅರ್ಹತೆ ಸ್ಟೇಟಸ್ ಅಂತ ಅವತ್ತು ಜಗದೀಶನು ಯೋಚನೆ ಮಾಡಿದ್ದಿದ್ರೆ ಇವತ್ತು ನಾವು ಈ ಸ್ಥಾನದಲ್ಲೇ ಇರ್ತಾ ಇರ್ಲಿಲ್ಲ. ಅವನು ಸ್ನೇಹಕ್ಕೆ ಬೆಲೆ ಕೊಟ್ಟ. ನಾವು ಸ್ಟೇಟಸ್ ನೋಡಿ ಮಾತಾಡ್ತಾ ಇದ್ದೀವಿ. ತೇಜ, those who look only the past are certain to miss their future. ಯಾವಾಗ್ಲೂ ಹಿಂದಿಂದನೇ ನೆನಪು ಮಾಡ್ಕೊಂಡು ಕೂತಿದ್ರೆ ಭವಿಷ್ಯ ಪ್ರಶ್ನೆಯಾಗಿ ಉಳಿದು ಬಿಡುತ್ತೆ. ಈಗ ನಾವು ಯೋಚನೆ ಮಾಡಬೇಕಾಗಿರೋದು ರಾಹುಲ್ ಪ್ರೀತಿ, ನವ್ಯ ಅಭಿ ಮದ್ವೆ ವಿಷಯದ ಬಗ್ಗೆ ಮಾತ್ರನೇ, ಬೇರೆ ಯಾವ ವಿಷಯನೂ ಅಲ್ಲ. ನವ್ಯ, ರಾಹುಲ್, ನಿಮ್ಮಿಬ್ರಿಗೇನಾದ್ರೂ ಈ ಮದ್ವೆ ವಿಷಯದಲ್ಲಿ ಅಭ್ಯಂತರ ಇದೆಯಾ? ಇಲ್ಲ ಮೇಡಮ್. ರಾಹುಲ್, ಓಕೆ. ಎಲ್ರೂ ಕೇಳಿಸ್ಕೊಂಡ್ರಲ್ವಾ? ಈ ಮದುವೆಗೆ ಸಂಬಂಧಪಟ್ಟ ವಿಷಯದಲ್ಲಿ ನಿಮಗೆ ಬಂದಿರೋ ಡೌಟ್ಸ್ ಕ್ಲಿಯರ್ ಆಯ್ತಾನೆ? ಪ್ರೀತಿ, ಯಾ ಆಂಟಿ, ಆಲ್ ಕ್ಲಿಯರ್, ಥ್ಯಾಂಕ್ ಯು. ಈ ಕ್ಷಣದಿಂದ ಈ ಮನೇಲಿ ಈ ಮದುವೆ ಬಗ್ಗೆ ಇನ್ನು ಮುಂದೆ ಯಾರು ಡಿಸ್ಕಸ್ ಮಾಡಕೂಡ್ದು. ಎಲ್ರಿಗೂ ನಾನು ಸಾರಿ ಕೇಳಬೇಕು ಅನ್ಕೋತಿದ್ದೀನಿ. ನಾನು ಡೌಟ್ ಪಟ್ಟಿದ್ದಕ್ಕೆ ಎಲ್ಲರೂ ಡಿಸ್ಟರ್ಬ್ ಆಗಿದ್ದು. ಐ ಆಮ್ ರಿಯಲಿ ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್. ರಾಹುಲ್, ಆಂಟಿ US ಅಲ್ಲಿದ್ದಷ್ಟು ದಿನ ನಿಮ್ ಬಗ್ಗೆನೇ ಯಾವಾಗ್ಲೂ ಹೇಳ್ತಿದ್ರು. ಆ ಮಾತು ಕೇಳಿನೇ ಯು ವೋಂಟ್ ಬಿಲೀವ್ ಮೀ. ನೀನ್ ನೋಡಕ್ ಮುಂಚೆನೆ ಲವ್ ಮಾಡಕ್ ಶುರು ಮಾಡ್ಬಿಟ್ಟೆ. ನಿನ್ನೆ ಮದುವೆ ಮಾಡ್ಕೋಬೇಕು ಅಂತ ಮೈಂಡಲ್ಲಿ ಫಿಕ್ಸ್ ಆಗೋದೆ. ಬೈ ಗಾಡ್ಸ್ ಗ್ರೇಸ್ ಐ ಗಾಟ್ ಹಿಸ್ ಬ್ಲೆಸ್ಸಿಂಗ್ಸ್. ಇವಾಗ ನನ್ ಕನ್ಸು ನಿಜ ಆಗ್ತಾ ಇದೆ. ಇಂಥ ಟೈಮಲ್ಲಿ ನೀನ್ ಮಿಸ್ ಆಗೋ ತರ ಯಾವ ಚಾನ್ಸು ನಾನು ತಗೊಳಲ್ಲ. ನಿನ್ನ ಬಿಟ್ಕೊಡಲ್ಲ ನಾನು. I love you, Rahul. I love you, Rahul.
ನೀನೊಬ್ಳು ಕಡಿಮೆ ಆಗಿದೆ ಕಣೆ. ಭಾವನ್ ಲೈಫಲ್ಲಿ ಸರ್ಸು ಕನ್ಫರ್ಮ್ ಲಿಸ್ಟು, ನಾನ್ ಹಾರೈಸಿ ನೀನ್ ವೇಟಿಂಗ್ ಲಿಸ್ಟು. ಏನಕ್ಕ ನನ್ ಲೈಫ್ ಹೀಗಾಗೋಯ್ತು? ಏನಾಗಲ್ಲ ಬಿಡೆ, ಎಷ್ಟು ಜನ ಬರ್ಲಿ ಹೋಗ್ಲಿ, ಆದ್ರೆ ರಾಹುಲ್ ಜೊತೆ ಮಾತ್ರ ಯಾವಾಗ್ಲೂ ನೀನೇ ಇರ್ತೀಯ. ಏನಿರೋದು, ನನಗಲ್ಲೂ ಕೂಡ ಜಾಗ ಇಲ್ಲ. ಹಿಂದಿನ ನೆನಪು ಬೇಡ ಅಂದವಳು, ಅವಳು ಮಾತ್ರ ಮರಿದೆ ನೆನ್ಪಿಟ್ಕೊಂಡಿದ್ದಾಳೆ ನಿಮ್ ಮೇಡಮ್. ಮೂರ್ಖತನದಿಂದ ಯೋಚನೆ ಮಾಡೋದನ್ನ ಬಿಟ್ಟು ಒಳ್ಳೇದು ಕೆಟ್ಟದ್ದು ಯೋಚನೆ ಮಾಡೋದಿಲ್ಲ. ಸರ್ಸುನ ರಾಹುಲ್ಗೆ ಕೊಟ್ಟು ಮದುವೆ ಮಾಡಿದ್ರೆ ಆ ಕುಟುಂಬ ನಮಗ್ ಮಾಡಿರೋ ಸಹಾಯಕ್ಕೆ ಋಣ ತೀರ್ಸಿದ ಹಾಗಾಗುತ್ತೆ ಅನ್ಕೊಂಡಿದ್ದೆ. ಆದ್ರೆ ದೇವ್ರು ಆ ಅವಕಾಶ ಕೂಡ ದೂರ ಮಾಡ್ತಾ ಇದ್ದಾನೆ. ದೂರ ಮಾಡ್ಲಿಲ್ಲ ಡ್ಯಾಡ್, ನಿಮ್ಮ ಆಸೆನ ನಿಜ ಮಾಡಿದ್ದಾನೆ. ಆದ್ರೆ ಆ ನಿಜ ಹೊರಗಡೆ ಬಂದಿದ್ದಿನ ಏನೇನಾಗುತ್ತೋ, ಈ ಕತೆ ಹೇಗ್ ಬದಲಾಗುತ್ತೋ ಅರ್ಥನೇ ಆಗ್ತಿಲ್ಲ. ಏನೇ ಆದ್ರೂ ರಾಹುಲ್ ಸರ್ಸು ಮಾತ್ರ ಯಾವುದೇ ಪ್ರಾಬ್ಲಮ್ಸ್ ಇಲ್ಲದೆ ಖುಷಿಯಾಗಿರ್ಬೇಕು. ನದಿ ನೀರೆಲ್ಲ ಸಮುದ್ರಕ್ಕೆ ಸೇರೋ ಹಾಗೆ ಮನೇಲಿ ಯಾವ ಗಲಾಟೆ ಆದ್ರೂ ನಿನ್ ಸುತ್ತಾನೆ ಸುತ್ತುತ್ತಾ ಇರುತ್ತಲ್ಲ ಸರ್ಸು. ನೀನ್ ಇಲ್ಲೇ ಇದ್ಯಾ ಅಂತ ಗೊತ್ತಿಲ್ದೆ ಮೇಡಮ್ ನಿನ್ ಬಗ್ಗೆ ಒಂದೊಂದ್ ಮಾತು ಹೇಳ್ಬೇಕಾದ್ರೆ ನನಗೆಷ್ಟು ಹ್ಯಾಪಿ ಫೀಲ್ ಆಯ್ತು ಗೊತ್ತಾ? ನಿನಗೆ ಜೀವನದಲ್ಲೇ ಈ ಮನೆ ಸೊಸೆ ಆಗೋ ಅವಕಾಶ ಇಲ್ಲ ಅಂತ ತುಂಬಾ ಕ್ಲಿಯರ್ ಆಗಿ ಅರ್ಥ ಆಗಿರ್ಬೇಕಲ್ವಾ? ಅದಕ್ಕೆ ನಾನ್ ಹೇಳೋ ಮಾತ್ ಕೇಳಿ ಬೇಗ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ನಿಮ್ಮೂರ್ಗ್ ಹೊಟ್ಟೋಗು. ಎಲ್ಲಾರ್ಗೂ ನಿಜ ಗೊತ್ತಾಗೋ ದಿನ ಕಡೆ ಪಕ್ಷ ಪ್ರಾಣ ಆದ್ರೂ ಉಳಿಯುತ್ತೆ. ದಯವಿಟ್ಟು ನಿಲ್ಸಿ. ಈಗ್ಲೇ ನಾನು ಅನುಭವಿಸ್ತಿರೋ ಕಷ್ಟಗಳು ಸಮಸ್ಯೆಗಳು ಸಾಕು. ಅದಕ್ಕೆ ನೀವು ಕೂಡ ಸೇರ್ಕೋಬೇಡಿ. ದಯವಿಟ್ಟು ನೀವು ಇಲ್ಲಿಂದ ಹೊಟ್ಟೋಗಿ. ಏನು ಕೋಪ ಕಂಟ್ರೋಲ್ ಮಾಡ್ಕೋತಾ ಇದ್ಯಾ? ಇದೆಲ್ಲ ಬೇಕಾ ನಿನಗೆ? ಮರ್ಯಾದೆಯಿಂದ ಈ ಮನೆಯಿಂದ ಹೊರಟೋದ್ರೆ ನಿನಗೆ ಒಳ್ಳೇದು. ಇಲ್ಲ, ನಾನು ಇಲ್ಲೇ ಇರ್ತೀನಿ, ನನಗೇನೇ ಆದ್ರೂ ನಾನು ಸಹಿಸ್ಕೋತೀನಿ, ನನಗೇನು ಆಗಲ್ಲ ಅಂತ ಹೇಳು. ಟಿವಿಲ್ ತೋರ್ಸ್ಬೇಕು ಅನ್ಕೊಂಡಿರೋ ನಿಮ್ಮ ಫೋಟೋಸ್ನ ಮನೆಯಲ್ಲಿರೋ ಪ್ರತಿಯೊಬ್ಬರ ಫೋನ್ಗೂ ಶೇರ್ ಮಾಡ್ತೀನಿ. ಯಾಕೆ ಹೀಗ್ ನನ್ಗೆ ನರ್ಕ ತೋರಿಸ್ತಿದ್ದೀರಾ? ಒಂದ್ ಸ್ವಲ್ಪ ಹೊತ್ತಾದ್ರೂ ನನಗ್ ನೆಮ್ಮದಿ ಆಗಿರೋದಕ್ ಬಿಡ್ತೀರಾ? ಸ್ವಲ್ಪ ಹೊತ್ತಲ್ಲ, ಎಷ್ಟು ಹೊತ್ತು ಬೇಕಾದ್ರೂ ತಗೋ, ಆದ್ರೆ ಮನೆಯಿಂದ ಮಾತ್ರ ಹೊರಗೋಗ್ಬೇಕು. ಮ್ಯಾಗಿ, ಏನ್ ಮಾಡ್ತಿದ್ಯಾ ಇಲ್ಲಿ? ಅನ್ಕೊಂಡೆ ಇನ್ನು ನವ್ಯ ಬರ್ಲಿಲ್ವಲ್ಲಪ್ಪ ಅಂತ ಅನ್ಕೊಳ್ಳೋಷ್ಟರಲ್ಲಿ ನೀನ್ ಬಂದೇ ಬಿಟ್ಟೆ. ಅಮ್ಮ, ಮೇಡಮ್ ಅವರೇ, ನಿಮ್ ಬೊಂಬೆಗೆ ನಾನೇನು ಅಂದಿಲ್ಲಮ್ಮ. ಅಷ್ಟೇ ಅಲ್ಲ, ಅವಳನ್ನ ಟಚ್ ಕೂಡ ಮಾಡಿಲ್ಲ. ಎಲ್ಲೋ ಹೋಗ್ತೀನಿ ಅಂದ್ಲು, ಬೇಗ ಹೋಗಮ್ಮ ಅಂತ ಹೇಳ್ತಿದ್ದೆ. ನೀನ್ ಹೇಳೋದಲ್ಲ, ಯಾರನ್ನ ಎಲ್ ಕಳಿಸ್ಬೇಕು ನನಗ್ ಚೆನ್ನಾಗ್ ಗೊತ್ತು. ಲಕ್ಷ ಸಾರಿ ಹೇಳ್ದೆ, ಕೇಳಿಲ್ಲ. ನೆನ್ಪಿಟ್ಕೋತೀಯ ಅಂತ ಕೆನ್ನೆಗೂ ಹೊಡ್ದೆ, ಆದ್ರೂ ಕೂಡ ಬದ್ಲಾಗ್ಲಿಲ್ಲ. ಇನ್ನೇನ್ ಮಾಡ್ಬೇಕು ನಿನ್ಗೆ? ನಾನೇನು ಮಾಡಿಲ್ಲ ಅಂದ್ರೆ ನಂಬಲ್ವಾ ನೀನು? ಡೌಟ್ ಇದ್ರೆ ನಿನ್ ಬೆಸ್ಟ್ ಫ್ರೆಂಡ್ನೇ ಕೇಳು. ನಾನೇನ್ ಕೇಳಲ್ಲ. ನೀನ್ ಅರ್ಜೆಂಟಾಗಿ ಇಲ್ಲಿಂದ ಹೋಗು.
ಏನಾಯ್ತು? ಡ್ಯಾಡಿ ನಿಂಗೂ ಅಣ್ಣಂಗೂ ಮದ್ವೆ ಮಾಡ್ಬೇಕು ಅನ್ಕೊಂಡಿದ್ದೆ ಅಂತ ಹೇಳ್ದಾಗ ನಾನು ಎಷ್ಟು ಹ್ಯಾಪಿ ಫೀಲ್ ಆದೆ ಗೊತ್ತಾ? ರೀಸನ್ ಏನೋ ಗೊತ್ತಿಲ್ಲ, 1 ವೀಕ್ ನಿಂದ ನೀನು ಅಣ್ಣ ಮದ್ವೆ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ, ನಿಮ್ಮಿಬ್ಬರ ಪೇರ್ ಪರ್ಫೆಕ್ಟ್ ಆಗಿರುತ್ತೆ ಅಂತ ನನಗೆ ಅನ್ನಿಸ್ತಾ ಇದೆ. ಏನಾಗಿದೆ ನವ್ಯಮ್ಮ ನಿಮ್ಗೆ? ಯಾಕೇನೇನೋ ಮಾತಾಡ್ತಿದ್ದೀರಾ? ಗೊತ್ತಿಲ್ಲ ಸರ್ಸು, ಆದ್ರೆ ನಿಮ್ ಜೋಡಿ ಮಾತ್ರ ಶಿವ ಪಾರ್ವತಿ ಹಾಗೆ ಎಷ್ಟು ಸೂಪರ್ ಆಗಿರುತ್ತೆ ಗೊತ್ತಾ? ಸರ್ಸು, ನನ್ನ ಅಣ್ಣನ ಮೇಲೆ ನಿನ್ ಒಪಿನಿಯನ್ ಏನು? ಅದೇ ನಿನ್ ಅಭಿಪ್ರಾಯ ಏನು? ನನ್ಗೇನಿರುತ್ತಮ್ಮ? ನಿನ್ಗೆ ನಮ್ಮ ಅಣ್ಣ ಅಂದ್ರೆ ಇಷ್ಟನೇ ಅಲ್ವಾ? ಹೇಳು ಸರ್ಸು, ಹಾಗೆ ಸೈಲೆಂಟ್ ಆಗಿರೋದಲ್ಲ. ಇಷ್ಟನೂ ಇಲ್ವೋ ಅಂತ ಹೇಳು ಸರ್ಸು. ಏನು ಇಲ್ಲಮ್ಮ. ನಿಜ ಹೇಳು ಸರ್ಸು. ನನ್ ಬಗ್ಗೆ ಯಾಕೆ ನವ್ಯಮ್ಮ? ವಾಗ್ದೇವ್ ಅಮ್ಮವ್ರು ನೋಡಿರೋ ಹುಡ್ಗನ್ ಮದ್ವೆ ಮಾಡ್ಕೊಂಡು ನೀವ್ ಸಂತೋಷವಾಗಿರಿ. ನನ್ ಲೈಫಲ್ಲಿ ಏನಿದೆ ಸರ್ಸು? ಯಾಕ್ ನವ್ಯಮ್ಮ ಹಾಗಂತೀರಾ? ವಾಗ್ದೇವ್ ಅಮ್ಮವ್ರಿಗೆ ನೀವಂದ್ರೆ ತುಂಬಾ ತುಂಬಾ ಇಷ್ಟ. ನೀವ್ ಸಂತೋಷವಾಗಿದ್ರೆ ಅಮ್ಮೋರು ಸಂತೋಷವಾಗಿರ್ತಾರೆ. ಆಗ ಮನೆ ಪೂರ್ತಿ ಸಂಭ್ರಮನೇ ತುಂಬಿರುತ್ತೆ. ಎಷ್ಟು ಒಳ್ಳೆಯವಳು ಸರ್ಸು ನೀನು. ನಿನ್ ಬಗ್ಗೆ, ನಿನ್ ಲೈಫ್ ಬಗ್ಗೆ ಬಿಟ್ಟು ಯಾವಾಗ್ಲೂ ನಮ್ ಬಗ್ಗೆ, ನಮ್ ಹ್ಯಾಪಿನೆಸ್ಗೋಸ್ಕರ ಯೋಚನೆ ಮಾಡ್ತೀಯಾ. ರಿಯಲಿ ಯು ಆರ್ ಗ್ರೇಟ್ ಸರ್ಸು. ಸರಿ ನವ್ಯಮ್ಮ, ನಾನ್ ಹೊರಡ್ತೀನಿ. ಎಲ್ಲಿಗೆ ಸರ್ಸು? ಮುಂದಿನ ವಾರ ವಾಗ್ದೇವಮ್ಮವ್ರ ಹೆಸರಲ್ಲಿ ಅನ್ನದಾನ ಮಾಡ್ಸೋದಕ್ಕೆ ಅಂತ ಹೆಸರು ಕೊಟ್ಟು ಬರ್ಬೇಕು. ಅದಕ್ಕೆ ಹೋಗ್ತಿದ್ದೀನಿ. ಸರಿ ಸರ್ಸು, ಹುಷಾರಾಗಿ ಹೋಗ್ಬಾ. ಸರಿ ನವ್ಯಮ್ಮ. ಪುರೋಹಿತ್ರೆ, ಪ್ರತಿ ತಿಂಗಳು ಮಾಡೋ ಹಾಗೆ ಈ ತಿಂಗಳು ಕೂಡ ವಾಗ್ದೇವಮ್ಮವ್ರ ಹೆಸರಲ್ಲಿ ಅನ್ನದಾನ ಮಾಡೋದಕ್ಕೆ ಏರ್ಪಾಡ್ ಮಾಡಿ. ಸರಿನಮ್ಮ. ಹಲೋ ಹಲೋ ಹಲೋ, ಎಕ್ಸ್ಕ್ಯೂಸ್ ಮೀ ಮೇಡಮ್. ಹೇಳಿ, ಏನ್ ಬೇಕು? ನಾವು ಲವ್ ಅಂಡ್ ಡೆಸ್ಟಿನಿ ಯೂಟ್ಯೂಬ್ ಚಾನೆಲ್ನಲ್ಲಿ ಪ್ರೋಗ್ರಾಮ್ ಮಾಡ್ತಿದೀವಿ ಮೇಡಮ್. 3-4 ಪ್ರಶ್ನೆಗಳನ್ನ ಕೇಳ್ತೀವಿ. ಅದಕ್ಕೆ ನೀವು ಬೆಸ್ಟ್ ಆನ್ಸರ್ ಕೊಟ್ರೆ ನಿಮ್ಗೆ 50,000 ಕ್ಯಾಶ್ ಪ್ರೈಸ್ ಕೊಡ್ತೀವಿ. ಈ ಪ್ರಶ್ನೆಗೆ ಎಷ್ಟನೇ ಎಲ್ಲ ನನಗೆ ಗೊತ್ತಿಲ್ಲ. ನಾನು ಹೊರಡ್ತೀನಿ. ಮೇಡಮ್, ನೀವು ಗೆದ್ದಿರೋ ದುಡ್ಡು ನಿಮಗ್ ಬೇಡ ಅಂದ್ರೆ ಅನಾಥರಿಗೆ ನಾವು ಡೊನೇಟ್ ಮಾಡ್ತೀವಿ ಮೇಡಮ್. ಅನಾಥರಿಗ? ನಿಜವಾಗ್ಲೂನಾ? ಎಸ್ ಸರ್. ನಮ್ ಚಾನಲ್ ಎಂಟರ್ಟೈನ್ಮೆಂಟ್ಗಿಂತ ಶಾಂತಿಗೆ ತುಂಬಾ ಪ್ರಾಮುಖ್ಯತೆ ಕೊಡುತ್ತೆ. ಸರಿ, ಕೇಳಿ. ನಿಮ್ ದೃಷ್ಟಿಲಿ ಪ್ರೀತಿ ಅಂದ್ರೆ? ಎಷ್ಟು ದೂರ ಆದ್ರೂ ಕರ್ಕೊಂಡು ಹೋಗೋ ನಂಬಿಕೆ, ಯಾವ ಕಷ್ಟನೂ ಇಲ್ದಿರೋ ಹಾಗೆ ನೋಡ್ಕೊಡೋ ಧೈರ್ಯ. ದೂರನ ಹತ್ರ ಮಾಡೋ ಬಂಧ. ಏನೇ ಕಷ್ಟ ಬಂದ್ರೂ ನಾನು ಜೊತೆಲಿರ್ತೀನಿ ಅಂತ ಹೇಳೋ ಧೈರ್ಯ. ವೆಲ್ ಸೆಡ್ ಸರ್. ಥ್ಯಾಂಕ್ ಯು. ನೀವು ಲವ್ ಮ್ಯಾರೇಜಿಗೆ ಸಪೋರ್ಟ್ ಮಾಡ್ತೀರಾ ಅಥವಾ ಅರೇಂಜ್ ಮ್ಯಾರೇಜಿಗೆ ಸಪೋರ್ಟ್ ಮಾಡ್ತೀರಾ ಸರ್? ಯಾವ ಮ್ಯಾರೇಜ್ ಆದ್ರೂ ಇಬ್ಬರ ಮಧ್ಯೆ ಕಾಮನ್ ಆಗಿ ಪ್ರೀತಿ ಇರಬೇಕಾಗಿರೋದು ಇಂಪಾರ್ಟೆಂಟ್. ಹೌದು, ಪ್ರೀತಿನೇ ಮುಖ್ಯ. ಸ್ವಲ್ಪ ಜನ ಪ್ರೀತಿಸಿ ಮದ್ವೆ ಮಾಡ್ಕೋತಾರೆ, ಇನ್ ಸ್ವಲ್ಪ ಜನ ಮದ್ವೆ ಆದ್ಮೇಲೆ ಪ್ರೀತಿ ಮಾಡ್ತಾರೆ. ನೀವು ತುಂಬಾ ಚೆನ್ನಾಗಿ ಹೇಳಿದ್ರಿ. ನೆಕ್ಸ್ಟ್ ಕ್ವೆಶ್ಚನ್. ಲವ್ ಮ್ಯಾರೇಜ್ಗೆ ದೊಡ್ಡವ್ರಿಗೆ ಒಪ್ಕೋತಿಲ್ಲ ಅಂತ ಇತ್ತೀಚೆಗೆ ತುಂಬಾ ಜನ ಆತ್ಮಹತ್ಯೆ ಮಾಡ್ಕೋತಿದಾರಲ್ಲ, ಅವರನ್ನ ನೋಡಿದ್ರೆ ನಿಮ್ಗೇನನ್ಸುತ್ತೆ? ಪಾಪ ಅನ್ಸುತ್ತೆ ಅವ್ರ ಬಗ್ಗೆ. ಪ್ರೀತಿಸೋ ಹುಡುಗಿಗೋಸ್ಕರ ಎಷ್ಟೋ ದಿನ ಕಾಯ್ತಾನೆ. ಅಂಥದ್ರಲ್ಲಿ ದೊಡ್ಡವ್ರ ನಿರ್ಧಾರಕ್ಕೂ ಕೂಡ ಕಾಯ್ಬೇಕಾಗತ್ತಲ್ವಾ? ಕೆಲವೊಂದ್ಸಲ ದೊಡ್ಡವ್ರನ್ನ ಒಪ್ಸೋದು, ಅರ್ಥ ಆಗೋ ಹಾಗೆ ಹೇಳೋದು ತುಂಬಾ ಕಷ್ಟ. ಅವ್ರು ಒಪ್ಕೊಳ್ಳೋವರೆಗೂ ವೆಯ್ಟ್ ಮಾಡಬೇಕೇ ಹೊರತು ಪ್ರಾಣ ಕಳ್ಕೊಳ್ಳೋದು ಫೂಲಿಶ್ನೆಸ್ ಆಗತ್ತೆ. ನೀವ್ ಹೇಳಿದ್ ಕರೆಕ್ಟ್ ಸರ್. 4th ಕ್ವೆಶ್ಚನ್ ಸರ್. ಲವರ್ಸ್ ಮಧ್ಯೆ ಆಗೋ ಜಗಳದ ಬಗ್ಗೆ ನಿಮ್ ಕಾಮೆಂಟ್? ಚಿಕ್ಕ ಚಿಕ್ಕ ಜಗಳಗಳು ಇದ್ದೇ ಇರುತ್ತೆ, ಆದ್ರೆ ಪ್ರೀತಿನೇ ಡಾಮಿನೇಟ್ ಮಾಡೋ ತರ ಬದಲಾಗಬಾರ್ದು. ಇಷ್ಟಕ್ಕೂ ಜಗಳ ಆಡ್ಕೊಂಡು ದೂರ ಆಗೋ ಜೋಡಿ ಮಧ್ಯೆ ಪ್ರೀತಿ ಎಲ್ಲಿರುತ್ತೆ?
ನೀವೇ ಹೇಳಿ, ಅದೆಲ್ಲ ನಾಟಕದ ಪ್ರೀತಿ. ನಿಮಗ್ ಮದ್ವೆ ಆಗಿದ್ಯಾ ಮೇಡಮ್? ಇಲ್ಲ. ಅದ್ಯಾಕೆ ಮೇಡಮ್ ನಮಸ್ಕಾರ ಮಾಡ್ಕೊಂಡ್ರಿ? ನಂಗೆ ದೇವ್ರ ನೆನ್ಪಾಯ್ತು. ಮುಂದಿನ ಪ್ರಶ್ನೆ ಕೇಳಿ. ನೀವು ಲವ್ ಮ್ಯಾರೇಜ್ ಮಾಡ್ಕೋತೀರಾ, ಅರೇಂಜ್ ಮ್ಯಾರೇಜ್ ಮಾಡ್ಕೋತೀರಾ? ಲವ್ ಬಗ್ಗೆ ಇಷ್ಟೊಂದೆಲ್ಲ ಹೇಳ್ತಿದ್ದೀರಾ ಅಂದ್ರೆ ನೀವು ಲವ್ ಮ್ಯಾರೇಜ್ ಆಗ್ತಿರಲ್ವಾ ಸರ್? ಮೊದಲು ಮದುವೆ ಮಾಡ್ಕೊಂಡು ಅದಾದ್ಮೇಲೆ ಲವ್ ಮಾಡೋಕ್ ಶುರು ಮಾಡ್ತೀನಿ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಅರೇಂಜ್ಡ್ ಲವ್ ಮ್ಯಾರೇಜ್ ಮಾಡ್ಕೋತೀನಿ. ಅದು ಯಾಕಂದ್ರೆ ಮದ್ವೆ ಆದ್ಮೇಲೆ ಶುರುವಾಗೋ ಪ್ರೀತಿಲಿ ಒಂದ್ ಜವಾಬ್ದಾರಿ ಇರುತ್ತೆ. ತುಂಬಾ ಚೆನ್ನಾಗಿ ಹೇಳಿದ್ರಿ ಮೇಡಮ್. ತುಂಬಾ ಥ್ಯಾಂಕ್ಸ್. ಎಲ್ಲಾ ಪ್ರಶ್ನೆಗೂ ನೀವು ಚೆನ್ನಾಗಿ ಆನ್ಸರ್ ಮಾಡಿದ್ರಿ ಮೇಡಮ್. ಅಂದ್ರೆ ನಾನ್ ಗೆದ್ದಿದ್ದೀನಾ? ಆ ದುಡ್ಡನ್ನ ಅನಾಥಾಶ್ರಮಕ್ಕೆ ಕೊಡ್ತೀರಾ? ಎಸ್ ಸರ್, ನಿಮ್ಮ ಹೆಸರು ಹೇಳ್ಬಿಟ್ಟು ಕೊಡ್ತೀವಿ. ಓ ಗುಡ್. ನಮ್ ಕಡೆಯಿಂದ ಚಿಕ್ಕ ಗಿಫ್ಟ್ ಮೇಡಮ್. ಏನು? ಯಾಕಿವೆಲ್ಲ? ಯಾಕೆ ಅಂದ್ರೇನು ಮೇಡಮ್, ಇಷ್ಟು ಚೆನ್ನಾಗಿ ಆನ್ಸರ್ ಮಾಡಿದ್ಮೇಲೂ ಕೂಡ ನಿಮಗ್ ಗಿಫ್ಟ್ ಕೊಡದೆ ಇರೋಕ್ಕಾಗುತ್ತಾ ಮೇಡಮ್? ತಗೊಳ್ಳಿ ಮೇಡಮ್. ಇದೇನಿದು? ಅರ್ಧನೇ ಇದೆ. ಉಳಿದಿರೋ ಅರ್ಧನ ಇನ್ನೊಬ್ರು ಗೆದ್ದಿರ್ತಾರೆ ಮೇಡಮ್. ಆ ಇನ್ನರ್ಧ ಗೆದ್ದಿರೋರು ಫ್ಯೂಚರ್ ಅಲ್ಲಿ ನಿಮಗೆ ಕನ್ಫರ್ಮ್ ಆಗಿ ಬೆಸ್ಟ್ ಫ್ರೆಂಡ್ ಆಗ್ತಾರೆ ಮೇಡಮ್. ಯಾರು? ನಾನೇ. ರಾಹುಲ್ ಅವರೇ, ಮೇಡಮ್, ಸರ್ ಕೂಡ ನೀವ್ ಹೇಳಿರೋ ಆನ್ಸರ್ನೇ ಹೇಳಿದ್ರು. ಆ ಹಾರ್ಟ್ ಸಿಂಬಲ್ ಸೇರಿರೋ ಹಾಗೆ ನಿಜವಾಗ್ಲೂ ನೀವಿಬ್ರು ಮೇಡ್ ಫಾರ್ ಈಚ್ ಅದರ್. ಎಕ್ಸ್ಕ್ಯೂಸ್ ಮೀ, ಇದನ್ನ ಯಾಕೆ ಶೂಟ್ ಮಾಡ್ತಾ ಇದ್ದೀರಾ? ನಿಮ್ ಕ್ವಶನ್ ಅಂಡ್ ಆನ್ಸರ್ಸ್ ಎಲ್ಲ ಮುಗ್ದೋಯ್ತಲ್ವಾ? ಪ್ಲೀಸ್ ನೀವು ಹೊರಡಿ. ಸಾರಿ ಸರ್. ನೀವೇನ್ ರಾಹುಲ್ ಅವರೇ ಇಲ್ಲಿಗೆ ಬಂದಿದ್ದೀರಾ? ಔಟ್ ಹೌಸ್ ಅಲ್ಲಿ ನೋಡ್ದೆ ನೀನ್ ಕಾಣಿಸ್ಲಿಲ್ಲ. ನವ್ಯನ್ ಕೇಳಿದಕ್ಕೆ ನೀನ್ ದೇವಸ್ಥಾನಕ್ಕೆ ಹೋಗಿದ್ಯಾ ಅಂತಂದ್ಲು, ಅದಕ್ಕೆ ಬಂದೆ. ಸರಿ ಬನ್ನಿ, ದೇವ್ರ ದರ್ಶನ ಮಾಡ್ಕೊಂಡು ಹೋಗೋಣ. ಇದೇನಿದು, ನೀನ್ ಇನ್ನೂ ದರ್ಶನ ಮಾಡ್ಲಿಲ್ವಾ? ಅವಾಗ್ಲೇ ಆಯ್ತು, ಇನ್ನೊಂದ್ಸಲ ನಿಮ್ ಜೊತೆ ದರ್ಶನ ಮಾಡ್ತೀನಿ. ಬನ್ನಿ. ಹಾಯ್, ಹಲೋ. ಪ್ರೀತಿ, ನ್ಯೂಸ್ ಚೆಕ್ ಮಾಡ್ದ್ಯಾ? ಇಲ್ಲ. ಏನಾಯ್ತು? ಏನಾಯ್ತು ನಾನ್ ಹೇಳೋದಲ್ಲ, ನೀನ್ ನೋಡಿದ್ರೆ ಥ್ರಿಲ್ಲಿಂಗ್ ಆಗಿರುತ್ತೆ. ಯಾರದು ಥ್ರಿಲ್ಲಿಂಗ್ ಫ್ಯಾಕ್ಟರ್? ನಿನ್ ವುಡ್ ಬಿ. ವಾಟ್? ರಾಹುಲ? ಎಸ್ ಪ್ರೀತಿ, ಒಂದ್ಸಲ ನ್ಯೂಸ್ ನೋಡು, ಇನ್ನೂ ಶಾಕ್ ಆಗ್ತೀಯಾ? ನ್ಯೂಸ್ ಅಲ್ಲ, ವಿಡಿಯೋ ಲಿಂಕ್ ಇದ್ರೆ ಶೇರ್ ಮಾಡು. ಸರಿ. ಎಷ್ಟು ದೂರ ಆದ್ರೂ ಕರ್ಕೊಂಡು ಹೋಗೋ ನಂಬಿಕೆ, ಯಾವ ಕಷ್ಟನೂ ಇಲ್ದಿರೋ ಹಾಗೆ ನೋಡ್ಕೊಳ್ಳೋ ಧೈರ್ಯ. ದೂರನ ಹತ್ರ ಮಾಡೋ ಬಂಧ. ಏನೇ ಕಷ್ಟ ಬಂದ್ರು ನಾನು ಜೊತೆಲಿರ್ತೀನಿ ಅಂತ ಹೇಳೋ ಧೈರ್ಯ. ಚಿಕ್ಕ ಚಿಕ್ಕ ಜಗಳಗಳು ಇದ್ದೇ ಇರುತ್ತೆ, ಆದ್ರೆ ಪ್ರೀತಿನೇ ಡಾಮಿನೇಟ್ ಮಾಡೋ ತರ ಬದಲಾಗಬಾರ್ದು. ಇಷ್ಟಕ್ಕೂ ಜಗಳ ಆಡ್ಕೊಂಡು ದೂರ ಆಗೋ ಜೋಡಿ ಮಧ್ಯೆ ಪ್ರೀತಿ ಎಲ್ಲಿರುತ್ತೆ? ಓ ಶಿಟ್! ಈ ವಿಡಿಯೋ ಲಿಂಕ್ ನ ಈಗಲೇ ಆಂಟಿಗೆ ಫಾರ್ವರ್ಡ್ ಮಾಡ್ತೀನಿ.
ಆಂಟಿ ರೆಸ್ಪಾಂಡ್ ಮಾಡಿ. ನಂಗೆ ಏನ್ ಮಾಡ್ಬೇಕು ಅಂತಾನೆ ಅರ್ಥ ಆಗ್ತಿಲ್ಲ. ಓ ಗಾಡ್, ಮಾಮ್, ಡ್ಯಾಡ್, ಮಾಮ್. ಏನಾಯ್ತು ಪ್ರೀತಿ? ಈ ವಿಡಿಯೋ ನೋಡಿ, ನಿಮ್ಗೆ ಅರ್ಥ ಆಗುತ್ತೆ. ಈ ಹುಡುಗಿ ವಾಣಿನೇ ಅಲ್ವಾ? ಅವಳು ಯಾಕೆ ರಾಹುಲ್ ಪಕ್ಕದಲ್ಲಿದ್ದಾಳೆ? ಇಟ್ಸ್ ವಿಯರ್ಡ್. ಪ್ರೀತಿ, ಈ ವಿಷಯನ ಅಷ್ಟು ಈಸಿಯಾಗಿ ತಗೋಬೇಡ. ಈಗ್ಲೇ ವಾಗ್ದೇವಿ ಕಾಲ್ ಮಾಡಿ ಹೇಳು. ಆಲ್ರೆಡಿ ಕಾಲ್ ಮಾಡ್ದೆ, ಮೆಸೇಜ್ ಕೂಡ ಮಾಡ್ದೆ, ಬಟ್ ನೋ ರೆಸ್ಪಾನ್ಸ್ ಮಾಮ್. ಏನಾಯ್ತು ಪ್ರೀತಿ? ನೀನೇ ನೋಡು. ಮಾಮ್, ಆಂಟಿ ಫೋನ್ ತೆಗಿತಾ ಇಲ್ಲ. ನಾನು ಡೈರೆಕ್ಟ್ ಆಗಿ ಆಫೀಸ್ಗೆ ಹೋಗಿ ಮಾತಾಡ್ತೀನಿ. ಕಟ್ಟಿರ್ತಿದ್ದೆ ನಾನು. 99 ಅಲ್ಲ ಸರ್ಸು, ಒಟ್ಟು 100 ಆಯ್ತು. ಏನು ಅಂತ ಹೇಳ್ತಿದ್ದೀರಾ ನೀವು? ನೀನು ನನ್ನ ಆಸೆ ತೀರ್ಬೇಕು ಅಂತ ಬೇಡ್ಕೊಂಡ್ರೆ ನಾನು ನಮ್ಮ ಲೈಫ್ಗೋಸ್ಕರ ಮುಡಿಪನ್ನ ಕಟ್ಟಿದೆ. ನನ್ನ ಕೊನೆ ಉಸಿರಿರೋವರೆಗೂ ಸರ್ಸು ನೀ ನನ್ನ ಜೀವ. ಅವಳಿಗೆ ಜೊತೆಯಾಗಿರೋದೆ ನನ್ನ ಗುರಿ. ಏನ್ ಅನ್ಕೊಂಡ್ ಕಟ್ಟಿದ್ರಿ ಹೇಳಿ ನನ್ಗೂನು. ನನ್ನ ಕೊನೆ ಉಸಿರಿರೋವರೆಗೂ ಸರಸು ನೀ ನನ್ನ ಜೀವ. ಅವಳಿಗೆ ಜೊತೆಯಾಗಿರೋದೆ ನನ್ನ ಗುರಿ, ನನ್ನ ಧ್ಯೇಯ. ಯಾಕೆ ಸರ್ಸು ಹಾಗೆ ನೋಡ್ತಾ ಇದೀಯಾ? ನಿನಗೆ ನಂಬಿಕೆ ಇಲ್ವಾ? ಅದನ್ನ ತೆಗೆದು ತೋರ್ಸ್ಲಾ? ಅದೇನು ಅಗತ್ಯ ಇಲ್ಲ ಬಿಡಿ. ನಿಮ್ಮನ್ನ ನನ್ನಿಂದ ಇನ್ಯಾರು ದೂರ ಮಾಡಕ್ಕಾಗಲ್ಲ. ಮದ್ವೆ ಫಿಕ್ಸ್ ಅಂತ ಆಂಟಿ ಕನ್ಫರ್ಮ್ ಮಾಡಿದ್ಮೇಲೂ ಕೂಡ ರಾಹುಲ್ ಯಾಕೆ ಇಷ್ಟು ಇಥಿಯೋಟಿಕ್ ಆಗಿ ಬಿಹೇವ್ ಮಾಡ್ತಿದ್ದಾನೆ? ಬೇರೆ ಹುಡುಗಿ ಜೊತೆ, ಅದು ಒಂದ್ ಸರ್ವೆಂಟ್ ಜೊತೆಗೆ ಶೋ ಹೇಗ್ ಮಾಡ್ತಾನೆ? ಛೇ, ಆಂಟಿ ಮಾತ್ರ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡಕ್ಕಾಗೋದು. ಸರ್ಸು, ನನಗ್ ಗೊತ್ತಿಲ್ದೇ ಇರೋ ಹಾಗೆ ನೀನು, ನಿನಗ್ ಗೊತ್ತಿಲ್ದೇ ಇರೋ ಹಾಗೆ ನಾನು ಮುಡುಪನ್ ಕಟ್ಟದ್ವಲ್ಲ. ಈಗ ಇಬ್ರು ಸೇರಿ ಮುಡಿಪನ್ ಕಟ್ಟೋಣ. ನಾನ್ ಕೂಡ ಅದೇ ಅನ್ಕೊಳ್ತಿದ್ದೆ, ಅಷ್ಟ್ರಲ್ಲಿ ನೀವೇ ತಂದ್ರಿ. ನೀನು ಬರೆಯೋದನ್ನ ಕಲ್ತ್ಕೊಂಡಿದ್ಯಲ್ಲ, ನೀನೇ ಬರಿ. ನಾನಾ? ನನ್ಗಿನ್ನು ಒತ್ತಕ್ಷರ ಸರಿಯಾಗಿ ಬರಲ್ಲ ರಾಹುಲ್ ಅವರೇ. ಸರಿ ಬಿಡೋ, ನಿನಗೆ ಹೇಗ್ ಬರುತ್ತೋ ಹಾಗೆ ಬರಿ. ಸರ್ಸು, ನಮ್ ಜೀವನಕ್ಕೋಸ್ಕರ ಆದ್ರೂ ಪ್ರೀತಿಯಿಂದ ಬರಿ.
ಸರಿಯಾಗಿದ್ಯಾ ನೋಡಿ. ಸಿಂಪ್ಲಿ ಸೂಪರ್ಬ್ ಸರ್ಸು. ಶಟ್ ಅಪ್. ಮಾರ್ನಿಂಗ್ ಇಂದ ಎಲ್ರು ನನಗೆ ಕಾಲ್ ಮಾಡಿ ಯಾಕೆ ತರ ಟಾರ್ಚರ್ ಕೊಡ್ತಿದ್ದೀರಾ? ಟಾರ್ಚರ್ ಅಲ್ವೇ, ನಿನ್ ವುಡ್ ಬಿ ಬೇರೆ ಹುಡುಗಿ ಜೊತೆ ಇದಾರಲ್ವಾ, ಅದಕ್ಕೆ ಡೌಟ್ ಬಂದು ಕಾಲ್ ಮಾಡ್ದೆ. ಇನ್ 15 ಮಿನಿಟ್ಸ್ ಅಲ್ಲಿ ನೀನೊಬ್ಳು ಡೌಟ್ ಅಷ್ಟೇ ಅಲ್ಲ, ಯಾವ ಇಶ್ಯೂ ಇಲ್ದೇನೆ ಟೋಟಲ್ ಆಗಿ ಕ್ಲಿಯರ್ ಮಾಡ್ತೀನಿ. ಇನ್ವಾಲ್ವ್ ಆಗಿರೋ ಪ್ರತಿಯೊಬ್ರಿಗೂ ಬುದ್ಧಿ ಕಲಿಸ್ತೀನಿ. ಸಾಕಾ? ಕಟ್ ದ ಕಾಲ್. ನೀವೇ ಕಟ್ಬಿಡಿ ರಾಹುಲ್ ಅವರೇ, ನಂಗೆ ಎಟಕಿಸ್ತಿಲ್ಲ. ನಾನ್ ಕಟ್ಟೋ ಹಾಗಿಲ್ಲ, ನೀನೇ ಕಟ್ಬೇಕು. ರಾಹುಲ್ ಅವರೇ, ರಾಹುಲ್ ಅವರೇ, ರಾಹುಲ್ ಅವರೇ. ನಮ್ಮ ಜೀವನಕ್ಕೋಸ್ಕರ 2 ಸಲ ಮುಡಿಪನ್ನ ಕಟ್ಟಿದೀವಿ. ಆ ದೇವ್ರು ಯಾವುದನ್ನೇ ಸೆಲೆಕ್ಟ್ ಮಾಡಿ ಓಕೆ ಮಾಡಿದ್ರು ನಮ್ ಲೈಫ್ ಹ್ಯಾಪಿಯಾಗೇ ಇರುತ್ತೆ. ಎಕ್ಸ್ಕ್ಯೂಸ್ ಮೀ ಆಂಟಿ. ಪ್ರೀತಿ, ಏನಿದು ಸಡನ್ ಆಗಿ? ಆಂಟಿ, ನಿಮ್ ಜೊತೆ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡ್ಬೇಕಿತ್ತು. ಆಂಟಿ, ವೆರಿ ಅರ್ಜೆಂಟ್ ಆಂಟಿ. ಎಕ್ಸ್ಕ್ಯೂಸ್ ಮೀ, ಐಲ್ ಬಿ ಬ್ಯಾಕ್. ಏನಾಯ್ತು ಪ್ರೀತಿ? ಯಾಕಿಷ್ಟು ಟೆನ್ಷನ್ ಆಗಿದೆಯಾ? ಆಂಟಿ, ನಿಮ್ಗೊಂದು ವಿಡಿಯೋ ಲಿಂಕ್ ಕಳಿಸಿದ್ದೆ, ನೋಡಿದ್ರಾ? ನೋ ಪ್ರೀತಿ, ಆಕ್ಚುಲಿ ಕಾನ್ಫರೆನ್ಸ್ ನಲ್ಲಿದ್ನಲ್ಲ, ಚೆಕ್ ಮಾಡಲಿಲ್ಲ. ಐಲ್ ಜಸ್ಟ್ ಚೆಕ್. ಓ, 25 ಮಿಸ್ಡ್ ಕಾಲ್ಸ್ ಅಂಡ್ 30 ಮೆಸೇಜಸ್. ಒಂದ್ಸಲ ಆ ವಿಡಿಯೋ ನೋಡಿ ಆಂಟಿ. ಓಕೆ. ಎಷ್ಟು ದೂರ ಆದ್ರೂ ಕರ್ಕೊಂಡು ಹೋಗೋ ನಂಬಿಕೆ, ಯಾವ ಕಷ್ಟನೂ ಇಲ್ದಿರೋ ಹಾಗೆ ನೋಡ್ಕೊಳ್ಳೋ ಧೈರ್ಯ. ದೂರನ ಹತ್ರ ಮಾಡೋ ಬಂಧ. ಏನೇ ಕಷ್ಟ ಬಂದ್ರು ನಾನು ಜೊತೆಲಿರ್ತೀನಿ ಅಂತ ಹೇಳೋ ಧೈರ್ಯ. ಚಿಕ್ಕ ಚಿಕ್ಕ ಜಗಳಗಳು ಇದ್ದೇ ಇರುತ್ತೆ, ಆದ್ರೆ ಪ್ರೀತಿನೇ ಡಾಮಿನೇಟ್ ಮಾಡೋ ತರ ಬದಲಾಗಬಾರ್ದು. ಇಷ್ಟಕ್ಕೂ ಜಗಳ ಆಡ್ಕೊಂಡು ದೂರ ಆಗೋ ಜೋಡಿ ಮಧ್ಯೆ ಪ್ರೀತಿ ಎಲ್ಲಿರುತ್ತೆ?